ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಮುದ್ದು ಸೊಸೆ ಧಾರಾವಾಹಿಯಲ್ಲಿ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಶಿವರಾಮೇಗೌಡರು ಕಣ್ಮಣಿನ ಸಮಾಧಾನ ಮಾಡೋಣ ಅಂತ ಬಂದರೆ ಅವಳು ಇನ್ನಷ್ಟು ಕೋಪ ಮಾಡ್ಕೊಂಡು ಬಂದ್ಬಿಡ್ತಾಳೆ. ನನ್ನ ಜೊತೆ ಯಾರು ಮಾತಾಡಬೇಕಾಗಿಲ್ಲ, ನಾನು ಯಾರ ಜೊತೆನೂ ಮಾತಾಡೋದಿಲ್ಲ. ಇದ್ಯಾಕವ ಹಿಂಗೆ ಕೋಪ ಮಾಡ್ಕೊಂಡಿದ್ದಿ, ಈ ಮುದ್ದು ಮುಖ ಕೋಪ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣಕ್ಕಿಲ್ಲ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಬೇಕಾಗಿಲ್ಲ, ಈ ಬೆಣ್ಣೆ ಮಾತಿಗೆ ನಾನು ಮರಳಾಗಲ್ಲ, ಹಾಗಂತ ನಾನು ಚಿಕ್ಕವಳು ಅಲ್ಲ. ಅಷ್ಟು ದೂರದಿಂದ ನಾನು ಬಂದಿದ್ದೀನಿ, ಮಗಳನ್ನ ಕರ್ಕೊಂಬರೋವಷ್ಟು ಟೈಮು ನಿಮ್ಮ ಹತ್ರ ಇಲ್ಲ. ಸರಿ, ನಾನು ಮನೆಗೆ ಬಂದಿದ್ದೀನಿ, ಬಂದಮೇಲೂ ನನ್ನನ್ನು ಮಾತಾಡ್ಸಿದ್ರಾ? ಬಂದಿಲ್ಲ. ಸರಿ ಅಂದಮೇಲೆ ನಿಮ್ಮ ಹತ್ರ ನಾನು ಯಾಕೆ ಮಾತಾಡಬೇಕು? ಸಿಟ್ಟು ಮಾಡ್ಕೊಂಡು ಕಣ್ಮಣಿ ಹೋಗ್ತಾ ಇರಬೇಕಾದ್ರೆ ಶಿವರಾಮೇಗೌಡರು ಎದೆ ನೋವು ಅಂತ ಹಾಗೆ ಕೂತ್ಬಿಡ್ತಾರೆ. ಕಣ್ಮಣಿ ಓಡ್ ಬಂದ್ಬಿಟ್ಟು ಹೇಳ್ತಾರೆ, ಅಪ್ಪಯ್ಯ ಏನಾಯ್ತು, ಅಪ್ಪಯ್ಯ ಏನಾಯ್ತು ಅಂತ ಕೇಳ್ತಾರೆ. ಅಮ್ಮ ಹೋಗಿ ಔಷಧಿ ತಗೊಂಬ ಹೋಗು ಅಂತ ಕಣ್ಮಣಿ ಮೋಹನ್ ಅವ್ರಿಗೆ ಹೇಳ್ತಾರೆ. ಏನಾಯ್ತು ಅಪ್ಪಯ್ಯ, ಎಲ್ಲಿ ನೋಯ್ತದಪ್ಪಯ್ಯ ಅಂತ ಕಣ್ಮಣಿ ಕೇಳ್ತಾರೆ. ಕೋಪ ಮಾಡ್ಕೊಂಡ್ಬಿಟ್ಟಲ್ಲ, ಇಲ್ಲಿ ಶಾನೆ ನೋಯ್ತೈತೆ ಅಪ್ಪಯ್ಯ, ನಾನು ಮನೆಯಿಂದ ದೂರ ಇದ್ದೆ ಅಂತವ ಮನ್ಸಿಂದನೂ ದೂರ ಮಾಡಿದ್ರಿ. ಇನ್ಮೇಲೆ ಇಷ್ಟೆಲ್ಲ ವಿಷಯ ಮುಚ್ಚಿಟ್ಟಿದ್ದೀರಾ ಅಂದ್ಮೇಕೆ ನಾನು ಸಿಟ್ಟು ಮಾಡ್ಕೊಳ್ದೆ ಹೆಂಗಿರ್ಲಿ ಅಂತ ಕಣ್ಮಣಿ ಕೇಳ್ತಾರೆ. ಏನ್ ಮಾಡೋದು ಮಗಳೇ, ಕೆಲವೊಂದು ಘಟನೆಗಳು ಮನ್ಸಿಗೆ ಗಾಯ ಮಾಡ್ಬಿಟ್ಟದೆ. ಕೆಲವು ಘಟನೆಗಳು ಆ ಗಾಯದ ಮೇಲೆ ಉಪ್ಪು ಹಾಕಿ ನೋವನ್ನ ಜಾಸ್ತಿ ಮಾಡ್ಬಿಡ್ತವೆ ಅಂತ ಶಿವರಾಮೇಗೌಡರು ಹೇಳಿದಾಗ ಕಣ್ಮಣಿಗೆ ಮತ್ತಷ್ಟು ಕೋಪ ಬಂದ್ಬಿಡುತ್ತೆ. ಮೆದೆಯಲ್ಲಿ ಆಗಿರೋ ಗಾಯಕ್ಕೆ ಅಣ್ಣ ಅನುಭವಿಸ್ತಿರೋ ನೋವಿಗೆ ಯಾರ್ ಕಾರಣ ಅಂತ ನನ್ಗೆ ಚೆನ್ನಾಗಿ ಗೊತ್ತದೆ. ಆಗಿರೋ ಗಾಯನ ಹೇಗ್ ವಾಸಿ ಮಾಡ್ಬೇಕಂತನೂ ಗೊತ್ತು. ಪಾಪ ಈ ಗಾಯ ಮಾಡಿದಳಲ್ಲ, ಅವಳು ಮಾತ್ರ ಸುಮ್ಮನೆ ಬಿಡಕ್ಕಿಲ್ಲ ನಾನು ಅಂತ ಸವಾಲ್ ಹಾಕ್ತಾಳೆ ಕಣ್ಮಣಿ. ಈ ಕಡೆ ನೋಡಿದ್ರೆ ವಿನಂತಿ ಮೊಬೈಲ್ ನೋಡ್ಕೊಂಡು ನಗ್ತಾ ಕೂತಿರ್ಬೇಕಾದ್ರೆ ಸಾವಿತ್ರಿ ಅಲ್ಲಿಗೆ ಬರ್ತಾರೆ. ಇದ್ಯಾಕವ ಹಿಂಗ್ ಮುಖ ಹಿಂಗ್ ಮಾಡ್ಕೊಂಡಿದ್ಯಾ, ಏನು ಅಂತ ನನ್ನ ಹೊಟ್ಟೆಲ್ ಉಟ್ಬಿಟ್ಟು ನಾ ಕಾಣೆ ಅಂತ ಸಾವಿತ್ರಿ ಹೇಳ್ತಾರೆ. ಅಲ್ಲ ಕಣೆ, ಆ 3 ಅಡಿ ಬಂದು ಔಟ್ ಹೌಸ್ ಸೇರ್ಕೊಂಡಿದ್ದಾಳೆ, ನೀನ್ ನೋಡಿದ್ರೆ ಇಲ್ಲಿ ಫೋನ್ ನೋಡ್ಕೊಂಡು ನೆಮ್ಮದಿಯಾಗಿ ಕೂತಿದೀಯಾ ಅಂತ ಸಾವಿತ್ರಿ ಹೇಳಿದಾಗ ವಿನಂತಿ ಹೇಳ್ತಾರೆ, ಅಲ್ಲ ಅದಕ್ಕೆ ನಾನೇನ್ ಮಾಡ್ಬೇಕು, ನನ್ನನ್ನ ಯಾಕೆ ಹಿಂಗ್ ಬೈತಾ ಇದೀಯಾ ಅಂತ ಕೇಳ್ತಾರೆ. ನಾ ಮನೆ ಬಿಟ್ಟು ಓಡಿಸೋ ಅವಕಾಶ ಮನೆ ಬಾಗ್ಲಲ್ಲೇ ಬಂದ್ ನಿಂತೈತೆ, ಅದನ್ನ ಬಳಸ್ಕೊಳ್ಳೋದ್ ಬಿಟ್ಟು ಏನ್ ಮಾಡ್ಲಿ ಅಂತ ಕೇಳ್ತಾ ಇದೀಯ ಅಂತ ಹೇಳ್ತಾರೆ ಸಾವಿತ್ರಿ. ಸಾವಿತ್ರಿ, ಅದು ಏನ್ ಹೇಳ್ಬೇಕಂತ ಬಂದಿದ್ಯೋ ಅದನ್ನ ನೇರವಾಗಿ ಹೇಳು. ಸುಡೋ ಬಿಸ್ಲಿಗೆ ತಲೆ ತಿರುಗ್ತದಲ್ಲ, ಹಂಗೆ ತಲೆ ತಿರ್ಗೋ ತರ ಏನೇನೋ ಹೇಳ್ಬೇಡ. ಲೇ ಮಂಗನಿಂದ ಆದ್ ಮಾನವ. ಕಣ್ಮಣಿ 3 ಅಡಿ ಎದುರಿಗೆ ನಿಂತು ಅಟ್ಟಿಗೆ ಸೇರ್ಸಕ್ಕಿಲ್ಲ ಅಂತ ಹೆಂಗೆ ಎದುರಿಟ್ಕೊಟ್ಲು ನೋಡ್ದ? ಹ್ಞೂ ತಾಯಿ ನೋಡ್ದೆ. ಕೋಪ ತಾಪ ಎಲ್ಲ ಆ 3 ಅಡಿ ಎದುರುಗಡೆ ನಿಲ್ದೆ ಹೋಯ್ತಲ್ಲ ಅಂತ ವಿನಂತಿ ಹೇಳ್ತಾಳೆ. ಅಲ್ಲೇ ಇರೋದ್ ಕಣೆ ವಿಚಾರ. ಕಣ್ಮಣಿ ಒಂದ್ಸಲ ಏನಾದ್ರೂ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅದೇ ತೀರ್ತಾಳೆ ಅಂತ ಸಾವಿತ್ರಿ ಹೇಳ್ತಾರೆ. ನನಗ್ ಗೊತ್ತು ಸಾವಿತ್ರಿ ಅಂತ ವಿನಂತಿ ಹೇಳ್ತಾಳೆ. ಗೊತ್ತಿದ್ದು ಯಾಕೆ ಸುಮ್ಕೆ ಇದೆಯೇ ಮೂದೇವಿ? ನೋಡು, ಅವಳ ಕೋಪ ಇವಾಗ ಬೂದಿ ಮುಚ್ಚಿದ ಕೆಂಡದಂಗೆ ಕುದೀತಾ ಇದೆ. ಅದಕ್ಕೆ ಸ್ವಲ್ಪ ಗಾಳಿ ಊದಿ ಬೆಂಕಿ ಹಚ್ಗಳಂಗ್ ಮಾಡು. ಆಗ್ಲೇ ಈ ಕಣ್ಮಣಿ ಆ 3 ಅಡಿನ ಔಟ್ ಹೌಸಿಂದ ಕಿತ್ಕೊಂಡು ಓಡೋಗ್ಬೇಕು, ಆ ಥರ ಮಾಡ್ಬಿಡ್ತಾಳೆ. ಆಗ ವಿನಂತಿ ಹೇಳ್ತಾರೆ, ಹೌದಲ್ವೇ, ಈ ವಿಷಯ ನನ್ನ ತಲೆಗೆ ಒಳಿಲಿಲ್ಲ ನೋಡವ. ನೋಡೆ, ಆ ಕಣ್ಮಣಿ ಮನ್ಸು ಮಾಡಿದ್ರೆ ಅವಳ ಮಾತನ್ನ ಮೋಹನ ಕೇಳ್ತಾರೆ. ಹಿಂಗೆ ನಮ್ಮ ಅಣ್ಣನೂ ಒಪ್ಕೊಂತಾನೆ, ಇದ್ರನ್ ಮನ್ಸುನು ಬದಲಾಗುತ್ತೆ. ನಮ್ ಕೆಲ್ಸ ಈಗ ಆಗ್ಬೇಕಂದ್ರೆ ನೀನು ಕಣ್ಮಣಿನ 3 ಅಡಿ ವಿರುದ್ಧ ಎತ್ಕಟ್ಟಿ ಚೂ ಬಿಟ್ಬಿಡ್ಬೇಕು ಅಂತ ಅಮ್ಮ ಮಗಳು ಇಬ್ರು ಪ್ಲಾನ್ ಹಾಕ್ತಾರೆ. ಇದೆಲ್ಲ ಆಗ್ಬೇಕಂದ್ರೆ ಮೊದ್ಲು ನಾನು ಕಣ್ಮಣಿ ಕ್ಲೋಸ್ ಆಗ್ಬೇಕು ಕಣವ. ನೋಡ್ತಾ ಇರು, ಆ ಕಣ್ಮಣಿನ ಎತ್ ಕಟ್ಟಿ 3 ಅಡಿ ವಿರುದ್ಧ ಚೂ ಬಿಟ್ಟು ಅವಳನ್ನ ಹೆಂಗ್ ಮನೆ ಬಿಟ್ಟು ಓಡಿಸ್ತೀನಿ ನೋಡು ಅಂತ ವಿನಂತಿ ಹೇಳಿದ್ರೆ ಸಾವಿತ್ರಿ ಖುಷಿ ಪಡ್ತಾರೆ. ಈ ಕಡೆ ನೋಡಿದ್ರೆ ಮನೆಯವರೆಲ್ಲ ಒಂದ್ ಕಡೆ ಸೇರಿರ್ತಾರೆ. ಹಾಗೆ ವಿದ್ಯಾ ವಿರುದ್ಧ ಎತ್ಕಡ್ತಾ ಇರ್ತಾರೆ. ಆಗ ಈಶ್ವರಿ ಹೇಳ್ತಾರೆ, ನಮ್ ಭದ್ರು ನೋಡ್ತಾ ಇದ್ರೆ ಅವಳು ಚುರುಕ್ ಅನ್ನುತ್ತೆ. ಅವಳು ನಮ್ಮ ಮದ್ವೆ ಮಾಡ್ಕೊಂಡ್ ಬರಕ್ಕಿಂತ ಮುಂಚೆ ಎಷ್ಟು ಖುಷಿಯಾಗಿದ್ದ, ಎಷ್ಟು ನಗ್ನಗ್ತಾ ಇದ್ದ, ಆದ್ರೆ ಈಗ ನೆನ್ಸ್ಕೊಳಕ್ಕೆ ಹಿಂಸೆ ಆಯ್ತದೆ ಅಂತ ಹೇಳ್ತಾರೆ ಈಶ್ವರಿ. ಕೊಟ್ಟಿರೋದು ಸಾಮಾನ್ಯ ನೋವೇನವ ನಮ್ ಭದ್ರನಿಗೆ ಅಂತ ಚಿತ್ರ ಹೇಳಿದಾಗ ಸಾವಿತ್ರಿ ಹೇಳ್ತಾರೆ, ಇಷ್ಟು ದಿನ ಯಾರು ಹೇಳೋರಿದ್ದೆ ಕೇಳೋರಿದ್ದೆ ಮೆರಿತಾ ಇದ್ಲು, ಯಪ್ಪ ಆದ್ರೂ ನೀನ್ ಸರಿಯಾಗಿ ಜಾಡಿಸ್ಬಿಟ್ಟೆ ಬಿಡು ಅಂತ ಕಣ್ಮಣಿಗೆ ಹೇಳ್ತಾಳೆ ಸಾವಿತ್ರಿ. ನೋಡಮ್ಮಮ್ಮ, ಇವಾಗ ನಿನ್ ಜೊತೆ ನಾವು ಮಾತ್ರ ಅಲ್ಲ, ಕಣ್ಮಣಿನೂ ಇದ್ದಾಳೆ ನಮ್ ಜೊತೆ, ಯಾವ್ದೇ ಕಾರಣಕ್ಕೂ ನೀನ್ ಬಗ್ಬೇಡ ಅಂತ ವಿನಂತಿ ಹೇಳಿದಾಗ ಚಿತ್ರ ಹೇಳ್ತಾರೆ, ಯಾರು ಏನೇ ಹೇಳಿದ್ರು ನೀನ್ ಮಾತ್ರ ತಲೆ ಕೆಡಿಸ್ಕೋಬೇಡ ಭದ್ರ. ಹೆಂಗೆ ನೀನು ನಾನ್ ಬರಕಿಲ್ಲ ಹೋಗ್ಯಲ್ಲೇ ಅಂತ ಹೇಳ್ದೋ ಏರು, ಆಗ್ಲೇ ನಿನಗೂ ಒಂದ್ ಬೆಲೆ ಅಂತ ಹೇಳ್ತಾಳೆ. ಈಶ್ವರಿ ಹೇಳ್ತಾರೆ, ನೋಡು ಮಗನೆ, ಯಾರ ಮಾತುಗೂ ನೀನ್ ತಲೆ ಕೆಡಿಸ್ಕೋಬೇಡ, ಮನ್ಸಿಗೆ ಏನ್ ತೋಚ್ತದೋ ಅದನ್ನೇ ಮಾಡು, ನಿನ್ ಜೊತೆ ನಾವೆಲ್ರೂ ಇದ್ದೀವಿ, ಇದಕ್ಕೆ ಏನಾಗುತ್ತಂತ ನೋಡೇ ಬಿಡೋಣ ಅಂತ ಈಶ್ವರಿ ಇನ್ನೂ ಸ್ವಲ್ಪ ಬೆಂಕಿ ಸುರಿತಾ ಇರ್ತಾರೆ. ಕಣ್ಮಣಿ ಹೇಳ್ತಾರೆ, ನಮ್ಮ ಅಣ್ಣಗೆ ಎಷ್ಟೆಲ್ಲ ನೋವು ಕೊಟ್ಟಿದ್ದಾಳೆ ಅಲ್ವಾ, ನಾನ್ ಮಾತ್ರ ಅವಳನ್ನ ಸುಮ್ನೆ ಬಿಡಕ್ಕಿಲ್ಲ. ಅವ್ರ ಮಾತನ್ನೆಲ್ಲ ಕೇಳಿ ಭದ್ರಾಜ್ಜಿ ಮನ್ಸೊಳಗೆ ಅನ್ಕೊಂತಾರೆ, ಅಲ್ಲ ಇವ್ರು 4 ಜನ ಸೇರ್ಕೊಂಡು ಭದ್ರನ್ ತಲೆ ಕೆಡಿಸ್ತಾ ಇದಾರಲ್ಲ, ಹೇಳೋದವ್ರು ಮನೆಯಲ್ಲಿ ಒಗ್ಗಟ್ಟಾಗಿರೋರ್ನ ಕಂಡ್ರೆ ಕಣ್ ಕುಗ್ತೈತೇನೋ, ಅದಕ್ಕೆ ಯಾವಾಗ್ಲೂ ಹುಳಿ ಹಿಂಡೋ ಕೆಲಸ ಮಾಡ್ತಾನೆ ಇರ್ತಾರೆ. ಇವ್ರಿಗೆ ಸುಮ್ಕೆ ಇದ್ರೆ ಆಗಕ್ಕಿಲ್ಲ, ಅವಾಗವಾಗ ಗ್ರಾಚಾರ ಬಿಡಿಸ್ತಾ ಇರ್ಬೇಕು ಅಂತ ಮನ್ಸೊಳಗೆ ಅನ್ಕೊಂತಾರೆ ಭದ್ರಾಜ್ಜಿ. ಏನೇ ಈಶ್ವರಿ, ಅವಾಗಿಂದ ನಾನು ನೋಡ್ತಾನೆ ಇದ್ದೀನಿ, ಒಬ್ರ ನಂತರ ಒಬ್ರು ಕಾದ್ ಹಂಚಿನ ಮೇಲೆ ತುಪ್ಪ ಸುರಿದಂಗೆ ಆ ಹುಡುಗನ್ನ ಎತ್ ಕಟ್ತಾ ಇದೀರಿ. ಶಿವರಾಮ, ಈ ಅಟ್ಟಿಲಿ ಏನೇ ನಡೆದಿರ್ಬೋದು, ಈ ಕಣ್ಮಣಿ ಇವಾಗ ತಾನೇ ಬಂದೋಳು, ಅವಳಿಗೆ ಏನು ವಿಷಯ ಗೊತ್ತಿಲ್ಲ, ಸುಮ್ಕೆ ಇರಕ್ ಹೇಳು ಅಂತ ಹೇಳ್ತಾರೆ ಭದ್ರಾಜ್ಜಿ. ಶಿವರಾಮೇಗೌಡರು ಕಣ್ಮಣಿಗೆ ಬುದ್ಧಿ ಹೇಳ್ತಾ ಇರ್ಬೇಕಾದ್ರೆ ವಿದ್ಯಾ ಕಡೆ ಲಾಯರ್ ಅಲ್ಲಿಗೆ ಬಂದ್ಬಿಡ್ತಾರೆ.
ಏನು ಇಷ್ಟು ದೂರ ಬಂದ್ಬಿಟ್ಟಿದ್ದೀರಲ್ಲ ಅಂತ ಲಾಯರ್ಗೆ ಕೇಳ್ತಾರೆ ಶಿವರಾಮೇಗೌಡರು. ಲಾಯರ್ ಅವ್ರು ಹೇಳ್ತಾರೆ, ಕೋರ್ಟು ಆದೇಶದ ಪ್ರಕಾರ ನಿನ್ ಗಂಡನ ಮನೆಗೆ ಹೋದೆ, ನಿನ್ ಗಂಡನ ಜೊತೆಗೆ ಇದೆಯಾ ಅಂತ ಫೋನ್ ಮಾಡಿ ವಿದ್ಯೆನ ಕೇಳಿದೆ. ಅದೇನೋ ಅವಳು ಹೇಳಿಲ್ಲ ಔಟ್ ಹೌಸಲ್ಲಿ ಇದ್ದೀನಿ ಅಂತ. ತೆಕ್ವಾಗಿ ನೋಡಿದ್ರೆ ಅವಳನ್ನ ನಮ್ಮ ಕಾಂಪೌಂಡ್ ಒಳಗೂ ಸೇರಿಸ್ಬೋದಾಗಿತ್ತು. ಹಾಗಂತ ಸಾವಿತ್ರಿ ಹೇಳಿದಾಗ ಗೋವಿಂದ ಅವ್ರು ಹೇಳ್ತಾರೆ, ಸಾವಿತ್ರಿ ನೀನು ಸ್ವಲ್ಪ ಸುಮ್ಮನೆ ಇರೋಕ್ಕಾಗಕ್ಕಿಲ್ವಾ? ಮೇಡಮ್ ಅವ್ರೆ, ಅದು ನಾವು ಕಳಿಸಿದ್ದಲ್ಲ, ಅವಳೇ ಹೋಗಿರೋದು ಅಂತ ಗೋವಿಂದ ಹೇಳ್ತಾರೆ. ಅದು ನನಗೂ ಗೊತ್ತಿ ಸರ್, ಅದ್ರ ಬಗ್ಗೆ ನಾನು ಮಾತಾಡಕ್ ಬಂದಿಲ್ಲ ಅಂತ ವಿದ್ಯೆ ಕಡೆ ಲಾಯರ್ ಹೇಳ್ತಾರೆ. ಮತ್ತೆ ಅಂತ ಶಿವರಾಮೇಗೌಡರು ಕೇಳ್ತಾರೆ, ಮಗ ಕೋರ್ಟ್ ಆದೇಶ ಪಾಲನೆ ಮಾಡಲ್ಲ, ನಿನ್ ಜೊತೆ ಬಾಳೋದಿಕ್ ಸಾಧ್ಯ ಇಲ್ಲ, ಅದೇನ್ ಮಾಡ್ಕೊಂತೀಯ ಮಾಡ್ಕೊ ಹೋಗು ಅಂತ ಹೇಳಿದ್ರಂತೆ. ಆಗ ಸಾವಿತ್ರಿ ಹೇಳ್ತಾರೆ, ಹೇಳ್ದ, ಕೋರ್ಟ್ ಹೇಳ್ದಂಗೆ ಕೇಳಕ್ಕೆ. ಅವನೇನೋ ಸಾಮಾನ್ಯದವನ್ ಅನ್ಕೊಂಡಿದ್ರ, ಮಂತ್ರಿಗಳ ಮಗ ಅನ್ನೋದು ಮರಿಬೇಡಿ ಅಂತ ಹೇಳ್ತಾರೆ. ಆಗ ವಿದ್ಯೆ ಕಡೆ ಲಾಯರ್ ಹೇಳ್ತಾರೆ, ನೋಡಿ ನಿಮ್ಗೆ ಕಾನೂನಿನ ಅರಿವಿಲ್ಲ ಅಂತ ಅನ್ಸುತ್ತೆ. ಕೋರ್ಟ್ ಆದೇಶನ ಪಾಲನೆ ಮಾಡ್ಲೇಬೇಕು. ಯಾಕಂದ್ರೆ ಕಾನೂನಿನ ಮುಂದೆ ಯಾರು ದೊಡ್ಡವರಲ್ಲ, ಎಲ್ರು ಒಂದೇ. ನಾವು ಮಂತ್ರಿ ಮನೆಯವರು, ನಾವು ಕೋರ್ಟ್ ಆದೇಶನ ಪಾಲನೆ ಮಾಡಲ್ಲ ಅಂತ ಅಂದ್ರೆ ನಾಳೆ ಕೋರ್ಟ್ ಕೊಡೋ ಶಿಕ್ಷೆನ ಅನುಭವಿಸ್ಬೇಕಾಗುತ್ತೆ ಅಂತ ಹೇಳ್ತಾರೆ ಲಾಯರು. ಗೋವಿಂದ್ ಅವ್ರಿಗೆ ಕೋಪ ಬಂದ್ಬಿಟ್ಟು ಹೇಳ್ತಾರೆ, ಸಾವಿತ್ರಿ ನೀನ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗಕ್ಕಿಲ್ವೇ? ಇನ್ನನ್ನ ಮಾತಾಡೋರಂತ ಹೇಳ್ದವ್ರು ಯಾರು, ಒಸಿ ಸುಮ್ಕೆ ನಿಂತ್ಕೋ ಅಂತ ಗದ್ರ ಬಿಡ್ತಾರೆ ಗೋವಿಂದ ಅವರು. ಕ್ಷಮಿಸಿ ಲಾಯರಮ್ಮ ಅವ್ರೆ, ನೀವ್ ಹೇಳಿ ಅಂತ ಹೇಳ್ತಾರೆ ಗೋವಿಂದ ಅವರು. ಸರ್, ನೀವು ಕಾನೂನನ್ನ ತಿಳಿದವರು, ಕಾನೂನನ್ನ ಗೌರವಿಸ್ಕೊಂಡು ಬಂದಿದ್ದೀರಾ ಅಂತ ಒಂದೇ ಒಂದ್ ಕಾರಣಕ್ಕೆ, ಅದು ಅಲ್ಲದೆ ನಿಮ್ ಮೇಲೆ ಇರೋ ಗೌರವದಿಂದ ನಿಮ್ ಜೊತೆ ಮಾತಾಡೋಣ ಅಂತ ಬಂದೆ. ಮಗ ಆಗಲ್ಲ ಅಂದ್ರೆ ನಾನು ಕೋರ್ಟಲ್ಲೇ ನೋಡ್ಕೊಂಡ್ಬಿಡ್ತೀನಿ ಬಿಡಿ. ಸರಿ ಸರ್, ನಾನು ಹಾಗಿದ್ರೆ ಬರ್ತೀನಿ ಅಂತ ಲಾಯರ್ ಹೇಳ್ತಾರೆ. ಆಗ ಶಿವರಾಮೇಗೌಡರು ಹೇಳ್ತಾರೆ, ಒಂದ್ ನಿಮಿಷ, ನಮ್ಮ ಮನೆಯಲ್ಲಿ ಯಾರು ಕಾನೂನು ವಿರುದ್ಧವಾಗಿ ಹೋದವರೇ ಅಲ್ಲ, ಈಗ್ಲೂ ಹೋಗಕ್ಕಿಲ್ಲ. ಕೋರ್ಟ್ ಆದೇಶ ಏನೈತೋ ಅದನ್ನ ನನ್ನ ಮಗ ಪಾಲಿಸ್ತಾನೆ. ಹಂಗೆ ನಮಗೆ ಕೋರ್ಟ್ ಆದೇಶದ ಮೇಲೆ ಶಾನೆ ಗೌರವನೂ ಅದೇ, ಅದಕ್ಕೆ ಕೊಡ್ಬೇಕಾದ ಗೌರವನ ನಾವು ಕೊಟ್ಟೆ ಕೊಡ್ತೀವಿ ಅಂತ ಶಿವರಾಮೇಗೌಡರು ಹೇಳಿದಾಗ ಆಗ ಲಾಯರ್ ಹೇಳ್ತಾರೆ, ಸರಿ ಸರ್, ನಾನಿನ್ನ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಇವಾಗ ನ್ಯಾಯ ನಿಮ್ಮ ಪರವಾಗಿತ್ತು, ಹಾಗಾಗಿ ನಿಮ್ಮನ್ನ ಬೆಂಬಲ ಮಾಡಿದೆ. ಇವಾಗ ನಿಮ್ಮ ವಿರುದ್ಧವಾಗಿ ನಿಂತಿದ್ದೀನಿ ಅಂತ ತಿಳ್ಕೊಬೇಡಿ, ವಿದ್ಯಾಪರ ನ್ಯಾಯ ಇದೆ, ಹಾಗಾಗಿ ನಾನು ವಿದ್ಯಾಪರ ನಿಂತಿದ್ದೀನಿ ಅಂತ ಭದ್ರಗೌಡರಿಗೆ ಒಂದು ಮಾತು ಹೇಳಿ ಅಲ್ಲಿಂದ ಲಾಯರ್ ಹೊರಟ್ಬಿಡ್ತಾರೆ. ಅಲ್ಲಣ್ಣ, ಲಾಯರ್ ಏನೋ ಬಂದ್ಬಿಟ್ಟು ಕೋರ್ಟ್ ಆದೇಶ ಅದು ಇದು ಅಂತ ಅಂದ್ರೆ ನಾವು ನಮ್ಮ ಭದ್ರನ ಅಂತ ಸಾವಿತ್ರಿ ಹೇಳ್ತಿರ್ಬೇಕಾದ್ರೆ ಭದ್ರ ಅಜ್ಜಿ ಹೇಳ್ತಾರೆ, ಎಷ್ಟು ಸಲ ನಿನಗೆ ಹೇಳ್ಬೇಕೆ, ಮರ್ವಾದೆಯಿಂದ ಬಾಯಿ ಮುಚ್ಕೊಂಡು ನಿಂತ್ಕ. ಲಾಯರು ನೀನು ಅರುಗೇಡಿ ಅಂತ ಶಾಲಲ್ಲಿ ಸುತ್ಕೊಂಡ್ ಹೊಡೆದಂಗೆ ಹೇಳಿದ್ರು, ಗೊತ್ತಿಲ್ದೆ ನಿನಗೆ ಬಾಯಿಗೆ ಬಂದಂಗೆ ಏನೇನೋ ಮಾತಾಡ್ಬೇಡ. ನೋಡು, ಇನ್ನೊಂದ್ಸಲ ಇಂಥ ವಿಚಾರದಲ್ಲಿ ನೀನ್ ತಲೆ ಹಾಕಿದ್ರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ ಅಂತ ಭದ್ರ ಅಜ್ಜಿ ಹೇಳ್ತಾರೆ. ಅಪ್ಪಯ್ಯ ಅಂತ ಭದ್ರ ಹೇಳ್ತಾ ಇರ್ಬೇಕಾದ್ರೆ ಶಿವರಾಮೇಗೌಡರು ಹೇಳ್ತಾರೆ, ಯಾಕೆ ಮಗ, ಪರಿಸ್ಥಿತಿ ಅರ್ಥ ಆಗ್ತಾ ಇಲ್ವೇ? ಆದ್ರೆ ನೀನು ಈ ಅಪ್ಪಯ್ಯನ ಮಾತು ಕೇಳಕ್ಕಿಲ್ವೇ? ಭದ್ರ ಹೇಳ್ತಾರೆ, ಏನ್ ಅಪ್ಪಯ್ಯ ಹಿಂಗ್ ಹೇಳ್ತಾ ಇದೀಯಾ? ಪ್ರಾಣ ಬಿಡು ಅಂತ ಹೇಳಿದ್ರೆ ಈ ಕ್ಷಣದಲ್ಲಿ ಯೋಚನೆ ಮಾಡದೆ ಪ್ರಾಣ ಬಿಟ್ಬಿಡ್ತೀನಿ. ಆದ್ರೆ ಕೋರ್ಟ್ ಆದೇಶನ ಉಲ್ಲಂಘನೆ ಮಾಡ್ದಂಗೆ ಪ್ರಕಾರ ನಡ್ಕೋ, ಹೇಳ್ದಂಗೆ 6 ತಿಂಗಳು ಅವಳ ಜೊತೆನೆ ಔಟ್ ಹೌಸ್ ಅಲ್ಲಿ ಇರು ಅಂತ ಹೇಳಿ ಶಿವರಾಮೇಗೌಡರು ಅಲ್ಲಿಂದ ಹೊರಟ್ಬಿಡ್ತಾರೆ. ಈ ಕಡೆ ಭದ್ರ ಅಜ್ಜಿ ಹೇಳ್ತಾರೆ, ಏನ್ರಿ ಏನಾದ್ರೂ ಒಂದು ಎತ್ ಕಟ್ಟಿ ನಿಮ್ ಕಡೆ ಆಗೋಂಗೆ ಮಾಡ್ಕೊಂಡ್ಬಿಡ್ತೀರಲ್ಲ, ಇವಾಗ ಏನ್ರಿ ಮಾಡ್ತೀರಾ ಅಂತ ಕೇಳ್ತಾರೆ ಭದ್ರ ಅಜ್ಜಿ. ಅವ್ವ ತಾಯಿ ಉಲ್ಕೇರವ್ವ, ನಾನು ಬೇಡ್ಕೊಂಡಂಗೆ ಎಲ್ಲ ಶುಭ ಸೂಚನೆ ತೋರಿಸ್ತಾ ಇದೀಯಾ, ಆದಷ್ಟು ಬಿರ್ನೆ ಎಲ್ಲ ಒಳ್ಳೇದ್ ಮಾಡ್ಬಿಡು ತಾಯಿ ಅಂತ ಬೇಡ್ಕೊಂತಾರೆ ಭದ್ರ ಅಜ್ಜಿ. ಈ ಕಡೆ ಭದ್ರ ಯೋಚನೆ ಮಾಡ್ಕೊಂಡು ಕೂತಿರ್ಬೇಕಾದ್ರೆ ಈಶ್ವರಿ ಗ್ಯಾಂಗ್ ಅಲ್ಲಿಗೆ ಬರುತ್ತೆ. ಪಾಪ ಮಾಡ್ಕೋಬೇಡ ಕಣ್ಲಾ ಅಂತ ಈಶ್ವರಿ ಹೇಳಿದಾಗ, ಮತ್ತಿನ್ನೇನ್ ಮಾಡ್ಲಿ ಚಿಕ್ಕವ್ವ, ಜೊತೆ ಬದುಕಕ್ ಇಷ್ಟ ಇಲ್ಲ ಅಂತ ಅಂದ್ರುವೆ ಅಪ್ಪಯ್ಯ ಆ ಕೋರ್ಟ್ ಅವ್ರು ಹೇಳ್ದಂಗೆ ಔಟ್ ಹೌಸ್ ಅಲ್ಲಿ ಬದುಕು ಅಂತ ಹೇಳ್ತಾ ಇದ್ದಾರೆ, ನನ್ ಕೈಲಿ ಅವಳ ಜೊತೆ ಬದುಕೋಕ್ ಆಗಕ್ಕಿಲ್ಲ ಅಂತ ಹೇಳ್ತಾರೆ ಭದ್ರ ನಿನ್ ಕೋಪ ನನಗೆ ಅರ್ಥ ಆಗುತ್ತೆ, ಆದ್ರೆ ಕಾನೂನು ಅನ್ನೋದು ಒಂದಿದೆ ಅಲ್ವಾ, ಅದಕ್ಕೆ ನಾವು ಬೆಲೆ ಕೊಡ್ಬೇಕು ಅಲ್ವಾ ಭದ್ರ ಅಂತ ಹೇಳ್ತಾರೆ ಈಶ್ವರಿ. ಕಾನೂನು ಇರೋದು ಅವಳು ಒಬ್ಳಿಗೆ, ಹಂಗಾದ್ರೆ ಕೋರ್ಟ್ ಹೇಳಿರೋ ವಿಷಯನ ಬಿಟ್ಬಿಡು, ಬಾವ ಅಲ್ಲೇ ಹೋಗಿರು ಅಂತ ಹೇಳಿದಾರ ತಾನೆ, ಅದೇ ನನಗೆ ಅರ್ಥ ಆಗ್ತಾ ಇಲ್ಲ ಚಿಕ್ಕವ್ವ ಅಂತ ಭದ್ರ ಹೇಳ್ತಾರೆ. ಅಪ್ಪಯ್ಯ ಒಂದೇ ಒಂದ್ ಮಾತು ನೀನು ಹೋಗ್ಬೇಡ ಅಂತ ಹೇಳಿದ್ರೆ ನಾನು ಹೋಗ್ತಾನೆ ಇರ್ಲಿಲ್ಲ ಅಂತ ಮತ್ತಷ್ಟು ಕೋಪ ಮಾಡ್ಕೊಂತಾರೆ ಭದ್ರ. ಅಪ್ಪಯ್ಯನ ಹಂಗೆ ಹೇಳಿದ್ರಲ್ಲ, ಈಗ ನಾನು ಏನ್ ಮಾಡ್ಲಿ ಹೇಳು? ನೋಡು ಭದ್ರ, ಅಣ್ಣ ಔಟ್ ಹೌಸ್ಗೆ ಹೋಗು ಅಂತ ಹೇಳಿದ್ರು ಹೊರತು ಜೊತೆ ಸಂತೋಷವಾಗಿ ಸಂಸಾರ ಮಾಡು ಅಂತ ಹೇಳಿಲ್ವಲ್ಲ ಅಂತ ಸಾವಿತ್ರಿ ಹೇಳ್ತಾರೆ. ಕೋರ್ಟ್ ಆದೇಶನ ಪಾಲನೆ ಮಾಡ್ಬೇಕಾಗಿರೋದು ಎಲ್ರ ಕರ್ತವ್ಯ. ಅಣ್ಣ ಒಬ್ಬ ಮಂತ್ರಿಯಾಗಿ ಅವನ್ನೇ ಪಾಲನೆ ಮಾಡದೆ ಹೋದ್ರೆ, ಸಾವಿತ್ರಿ ಹೇಳಿದಾಗ ವಿನಂತಿ ಹೇಳ್ತಾರೆ, ಹೇಳ್ಬಾರ್ ಸುಳ್ಳು ಹೇಳಿ ನಿನಗೆ ಅಷ್ಟೆಲ್ಲ ಮೋಸ ಮಾಡಿದ್ಮೇಲೂ ಹೀಗೆ ಬಂದು ನಿನ್ ಕುಟನೆ ಬಾಳ್ವೆ ಮಾಡ್ಬೇಕು ಅಂತ ಸೊಕ್ಕು ತೋರಿಸ್ತಾವಳು ನೋಡು, ಸೊಕ್ಕನ್ನ ಅಡಗ್ಸಕ್ಕೆ ಇದೇ ಸರಿಯಾದ ಅವಕಾಶ ಭದ್ರ ಮಾಮ ಅಂತ ವಿನಂತಿ ಹೇಳ್ತಾರೆ. ಇಷ್ಟ ಇಲ್ದೆ ಹೋದ್ರು ನಿನ್ ಜೊತೆನೆ ಇರ್ಬೇಕು ಅಂತ ಬಂದವಳು ನೋಡು, 24 ಗಂಟೆ ಟಾರ್ಚರ್ ಕೊಡು. ಟಾರ್ಚರ್ ಹೆಂಗಿರ್ಬೇಕು ಅಂತ ಅಂದ್ರೆ ಆ ಸವಾಸನೆ ಬೇಡ ಅಂತ ಅಂಟು ಮೂಟೆ ಕಟ್ಕೊಂಡು ಓಡ್ತಿರ್ಬೇಕು, ಮಾಡು ಭದ್ರ ಮಾಮ ಅಂತ ಹೇಳ್ತಾಳೆ ವಿನಂತಿ. ಒಂಟಿ ಅಲ್ಲ ಭದ್ರ, ನಿನ್ ಕುಟ್ಟ ನಾವೆಲ್ಲ ಇದೀವಿ, ಮಟ್ಟಿಗೆ ದ್ರೋಹ ಮಾಡಿ ಮತ್ತೆ ನಮ್ಮ ಮಟ್ಟಿ ಜೊತೆ ಬಾಳ್ತೀನಿ ಅಂದ್ರೆ ಇದನ್ನೆಲ್ಲ ನೋಡ್ಕೊಂಡು ನಾವ್ ಸುಮ್ಕೆ ಇರ್ಬೇಕಾ? ನಾವ್ ಯಾವಾಗ್ಲೂ ಅವ್ನ ಜೊತೆಗೆ ಇರ್ತೀವ ಅನ್ನೋದು ಅವನಿಗೂ ಚೆನ್ನಾಗ್ ಗೊತ್ತು ಅಂತ ಈಶ್ವರಿ ಹೇಳ್ತಾರೆ. ನೀವಿಬ್ರು ಹೋಗಿ ಅವ್ನ ಬಟ್ಟೆ ತುಂಬ್ಕೊಂಬರ್ ನೀವ್ ಹೋಗಿ ಅಂತ ವಿನಂತಿ ಹಾಗೆ ಚಿತ್ರಾನ್ನ ಕಳಿಸ್ತಾರೆ ಈಶ್ವರಿ.
ಬಟ್ಟೆನ ಪ್ಯಾಕ್ ತಗೊಂಬಂದಿದ ತಕ್ಷಣನೇ ಈಶ್ವರಿ ಹೇಳ್ತಾರೆ, ಕೋಪ ಮಾಡ್ಕೊಳ್ಳೋ ಟೈಮ್ ಅಲ್ವಾ ಭದ್ರ ಇದು. ಬದುಕಿನ ದಾರಿಗೆ ಅಡ್ವಾಗಿ ನಿಂತಿರೋ ಮುಳ್ಳನ್ನ ಕಿತ್ತು ಬಿಸಾಕೋ ಟೈಮು. ಭದ್ರ ಯಾವತ್ತು ಮುಳ್ಳನ್ನ ಮುಳ್ಳಿಂದಲೇ ತೆಗಿಬೇಕು. ಸುಮ್ಕೆ ಹೋಗ್ ಆಟೆಯ ಇದ್ದೆಲ್ಲ ನಾವ್ ನೋಡ್ಕೊಂತೀವಂತ ಸಾವಿತ್ರಿ ಹೇಳ್ತಾರೆ. ಒಂದಂತೂ ಸತ್ಯ, ನಾನಂತ್ರ ಅವಳ ಕೂಟ ಬಾಳಕಿಲ್ಲ. ನಾನು ಏನು ಅಂತ ಅವಳಿಗೆ ತೋರಿಸ್ತೀನಿ ಅಂತ ಹೇಳಿ ಬ್ಯಾಗ್ ಎತ್ಕೊಂಡು ಅಲ್ಲಿಂದ ಹೊರಟ್ಬಿಡ್ತಾರೆ ಭದ್ರ. ನಮ್ ಪ್ಲಾನ್ ಸಕ್ಸಸ್ ಆಯ್ತು ಅಂತ ಈಶ್ವರಿ ಗ್ಯಾಂಗ್ ಎಲ್ಲ ತುಂಬಾ ಖುಷಿ ಪಡುತ್ತೆ. ಭದ್ರ ಅವರು ಔಟ್ ಹೌಸ್ಗೆ ಬ್ಯಾಗ್ ನ ತಗೊಂಡು ಗೊಣ ಅನ್ಕೊಂಡ್ ಬರ್ತಾರೆ. ನಮ್ಮ ಅಟ್ಟಿಯವ್ರು ಇದಾರೆ, ನಾನ್ ನೋಡ್ಕೊಂತಾರ ಅಂದ್ರೆ ನೆರಳಲ್ಲಿ ಬದುಕೋಂಗ್ ಮಾಡ್ಬಿಟ್ರು. ಅವರೇ ನನ್ ಕಾಲ್ ಎಳೆದ್ಬಿಟ್ರು. ಸಮಯ ಚಕ್ರ ಅನ್ನೋದು ತಿರ್ಗೋದಕ್ಕೂ ಸಮಯ ಬೇಕು. ಸಮಯ ಬರ್ಲಿ, ಅವಾಗ ನೋಡ್ಕೊಂತೀನಿ ಇವ್ರನ್ನ ಅಂತ ಭದ್ರ ಮಾತಾಡ್ಕೋತಾರೆ. ಬಾಗ್ಲ ಹತ್ರ ಬಂದ್ಬಿಟ್ಟು ನೋಡ್ದ ಇವಳನ್ನ ಬಾಗ್ಲ ಹಾಕೊಂಡ್ರದ. ಬಾಗಲ್ ತಟ್ಟಕ್ಕೆ ಇವಳನ್ನ ಕೂಗ್ತೀನಿ, ಕೂಗ್ದಾಗ ರಾಜಿ ಮಾಡ್ಕೊಂಬಿಡಣ ಅಂತ ಕಾಯ್ತಾ ಇರ್ತಾಳೆ. ಹುಲಿ ಹಸ್ಕೊಂಡಿದ್ರು ಹುಲ್ ತಿನ್ನಕ್ಕಿಲ್ಲ ಕಣೆ. ಅದ್ರಲ್ಲಿ ಈ ಭದ್ರೇಗೌಡ ಯಾರು ಅಂತ ತೋರಿಸ್ತೀನಿ ಇವಳಿಗೆ ಅಂತ ದಬ ದಬ ಅಂತ ಬಾಗಿಲ್ನ ಬಡಿತಾರೆ ಭದ್ರ. ಒಳಗಿಂದಾನೆ ವಿದ್ಯೆ ಯಾರು ಅಂತ ಕೇಳ್ತಾರೆ. ಮತ್ತೆ ಭದ್ರ ಬಾಗಿಲು ಬಡಿತಿದ್ದಾಗ ವಿದ್ಯೆ ಹೇಳ್ತಾರೆ, ನಿಮ್ಮನ್ನೇ ಕೇಳ್ತಾ ಇರೋದು ಯಾರು ಅಂತ ಹೇಳ್ತಾರೆ. ನೋಡ್ದ ಇವಳನ್ನ, ನಾನೇ ಕೂಗ್ಲಿ ಅಂತ ಅಲ್ಲವ ಇವಳು ಇಷ್ಟೆಲ್ಲ ನಾಟಕ ಆಡ್ತಾ ಇರೋದು, ನಾನ್ ಬಾಯ್ ಬಿಟ್ಟೇನೆ ಅಂತ ಮತ್ತೆ ಬಾಗಿಲು ಹೊಡೆಯಕ್ಕೆ ಶುರು ಮಾಡ್ತಾರೆ. ತಕ್ಷಣ ವಿದ್ಯೆ ಬಂದು ಬಾಗಿಲ್ನ ಓಪನ್ ಮಾಡ್ತಾರೆ. ಬಾಗಿಲು ಓಪನ್ ಮಾಡ್ತಿದ್ದಾಗೆ ವಿದ್ಯೆ ಹೇಳ್ತಾರೆ, ಆ ದೇವ್ರು ನಿಮಗೆ ಬಾಯಿ ಕೊಟ್ಟಿಲ್ವೇ? ಅದನ್ನ ಡಬ ಡಬ ಹೊಡೆಯೋದ್ ಬಿಟ್ಟು ಮಾತಾಡಕ್ ಏನು ಅಂತ ಹೇಳ್ತಾರೆ. ಅದೇ ದೇವ್ರು ಕೊಟ್ಟಿರೋ ಕಿವಿಗೆ ಬಾಗಿಲ್ ತಟ್ಟೋದ್ ಕೇಳಿಸ್ತು ಅನ್ಮೇಕೆ ಬಂದ್ ಬಾಗಿಲ್ ತೆಗಿಬೇಕು ಅನ್ನೋದು ಗೊತ್ತಿಲ್ವೇ ಅಂತ ಭದ್ರ ಹೇಳ್ತಾರೆ. ಮಾತಾಡಿದ್ರೆ ನಿಮ್ ಬಾಯಿ ಏನ್ ಬಿದ್ದೋಯ್ತದೆ ಅಂತ ವಿದ್ಯೆ ಹೇಳ್ತಾರೆ. ಓಹೋ, ದೊಡ್ಡ ಮನ್ಷಿ ಕೇಳ್ತಾಳೆ, ನಾನು ಹೇಳ್ಬಿಡ್ಬೇಕು. ತೆಗಿ ಅಂತ ತಳ್ಬಿಟ್ಟ ಒಳಗಡೆ ಬಂದ್ಬಿಡ್ತಾರೆ ಭದ್ರ. ಹಬ್ಬ ನಿಂತಿದ್ರು ಗೂಳಿ ನುಗ್ಗದ್ ನೋಡು ಅಂತ ವಿದ್ಯೆ ಹೇಳ್ತಾರೆ. ಆಹಾ, ಊರೆಲ್ಲ ಮಾತಾಡೋಳು ದಾರಿಗೆ ಅಡ್ಡವಾಗಿ ನಿಂತ್ಕೋಬಾರ್ದು ಅನ್ನೋದು ಗೊತ್ತಾಗಿಲ್ವೇ ಅಂತ ಭದ್ರ ಹೇಳ್ತಾರೆ. ಇವ್ರು ದಾರಿ ಬಿಡೋಗಂಟ ಕಾಯ್ಬೇಕು ಅನ್ನೋದು ಗೊತ್ತಾಗಿಲ್ವೇ ಅಂತ ವಿದ್ಯೆ ಹೇಳ್ತಾರೆ. ಗಟ್ಟಿಯಾಗೆ ನಾನೇ ಕಾಯ್ಬೇಕು ಅಂತ ಹೇಳ್ತೀನಿ ಅಂತ ಭದ್ರ ಹೇಳ್ತಾರೆ. ಹಲೋ, ನಾನೇನಿಲ್ಲಿ ಸುಮ್ಕೆ ಬಂದಿಲ್ಲ, ಅಡ್ವಾನ್ಸ್ ಕೊಟ್ಬಿಟ್ಟು ಈ ಅಟ್ಟಿಗೆ ಬಾಡಿಗೆ ಕಟ್ತೀನಿ ಅಂತ ಒಪ್ಕೊಂಡ್ ಬಂದಿದೀನಿ ಅಂತ ವಿದ್ಯೆ ಹೇಳ್ತಾರೆ. ಕೋರ್ಟ್ ನಲ್ಲಿ ಜೊತೆಗಿರಕ್ಕೆ ಆದೇಶ ಕೊಟ್ಟಾರಂತ ಬೀಗಕ್ ಹೋಗ್ಬೇಡ ಅಂತ ಭದ್ರ ಹೇಳಿದಾಗ, ನಾನೇನ್ ಬೀಗ್ತಾ ಇಲ್ಲ, ಗಲ್ಲ ಅಂದವ್ರನ್ನ ಬಗ್ಗಿಸ್ತಾ ಇದೀನಿ ಆಟೆ ಅಂತ ವಿದ್ಯೆ ಹೇಳ್ತಾರೆ. ಹಾ, ಗಂಡನ್ ಜೊತೆಗೆ ಇರ್ಬೇಕು ಅಂತ ಕೇಳ್ಕೊಂಬಂದವ್ರು ಯಾರು ಅಂತ ಭದ್ರ ಹೇಳ್ತಾರೆ. ನಾನೇನು ಗಂಡನ್ ಜೊತೆ ಬದುಕ್ಬೇಕು ಅಂತ ಬೇಡ್ಕೊಂಡಿಲ್ಲ, ಮಗುಗೆ ತಂದೆ ಬೇಕು ಅಂತ ಹೇಳಿದ್ದು ಅಂತ ವಿದ್ಯೆ ಹೇಳ್ತಾರೆ. ಹಾ, ಕಳ್ಳಗೊಂದು ಪಿಳ್ಳಿನವ ಅನ್ನಂಗೆ ಮಗು ವಿಷಯ ಬೇರೆ ಅಂತ ಭದ್ರ ಹೇಳ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಒಂದು ಲೈಕು ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.